ದೊಡ್ಡಪತ್ರೆ ಎಲೆ ಒಂದು ಮನೇಲಿದ್ರೆ ನಮಗೆ ಬೇರೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಡೋದ್ರಲ್ಲಿ ತುಂಬಾನೇ ಸಹಕಾರಿ ಇದು. ಇನ್ನು ದೊಡ್ಡಪತ್ರೆ ಎಲೆಯ ಜೊತೆಯಲ್ಲಿ ನಾವು ಉಪ್ಪನ್ನ ಬೆರೆಸಿ ತಿನ್ನೋದ್ರಿಂದ ನಮ್ಮ ಜೀರ್ಣ ಸಂಬಂಧಿ ಸಮಸ್ಯೆಗಳನ್ನ ದೂರ ಇಟ್ಕೊಳ್ಳೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ. ನಮ್ಮ ಜೀರ್ಣ ಪ್ರಕ್ರಿಯೆಯನ್ನ ಚುರುಕುಗೊಳಿಸೋದಕ್ಕೆ ಕೂಡ ಇದು ತುಂಬಾನೇ ಸಹಕಾರಿ ಅಂತಾನೆ ಹೇಳ್ಬಹುದು. ಜೀರ್ಣ ಶಕ್ತಿಯನ್ನ ಹೆಚ್ಚಿಸೋದ್ರ ಜೊತೆಯಲ್ಲಿ ಅಜೀರ್ಣ ಆಗದೆ ಇರೋ ತರ ನೋಡ್ಕೊಳ್ಳುತ್ತೆ. ಇನ್ನು ಅಜೀರ್ಣದಿಂದ ಹೊಟ್ಟೆ ನೋವೆಲ್ಲ ಬರ್ತಾ ಇದ್ರೆ ಅವುಗಳನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೂ ಒಂದು ಬೆಸ್ಟ್ ಮನೆ ಮದ್ದಿದು. ಹಾಗೇನೆ ಗ್ಯಾಸ್ಟ್ರಿಕ್, ಹೊಟ್ಟೆ ಉಬ್ರ, ಎದೆ ಉರಿ, ಆಸಿಡಿಟಿ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಎಲ್ಲವುಗಳನ್ನ ದೂರ ಇಟ್ಕೊಳ್ಳೋದಕ್ಕೆ ಈ ಒಂದು ದೊಡ್ಡಪತ್ರೆ ಎಲೆ ಮತ್ತೆ ಉಪ್ಪು ಸಹಾಯ ಮಾಡುತ್ತೆ. ಇನ್ನು ಡಯಾಬಿಟಿಕ್ ಪೇಷಂಟ್ಸ್ಗೆ ಕೂಡ ತುಂಬಾನೇ ಒಳ್ಳೆಯದು. ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅಥವಾ ಅದನ್ನ ಮೇಂಟೈನ್ ಮಾಡೋದಕ್ಕೆ ನಾವು ಈ ದೊಡ್ಡಪತ್ರೆ ಎಲೆಯನ್ನ ಬಳಸಬಹುದು. ನಾವು ಕೆಲವೊಂದು ರೆಸಿಪಿಗಳನ್ನ ಕೂಡ ಮಾಡ್ಕೊಳ್ತೀವಿ ಇದರಿಂದ. ಆದ್ರೆ ಈ ದೊಡ್ಡಪತ್ರೆ ಎಲೆಯ ಜೊತೆ ಉಪ್ಪನ್ನ ಬೆರೆಸಿ ತಿನ್ನೋದು ಕೂಡ ಅಷ್ಟೇನೆ ಪ್ರಯೋಜನಕಾರಿ ಅಂತಾನೆ ಹೇಳ್ಬಹುದು. ಇನ್ನು ನಮ್ಮ ದೇಹದಲ್ಲಿನ ಕೊಲೆಸ್ಟ್ರಾಲ್ ಪ್ರಮಾಣವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬಾನೇ ಸಹಾಯ ಆಗುತ್ತಿದ್ದು. ಕೆಟ್ಟ ಕೊಲೆಸ್ಟ್ರಾಲ್ ನ ಕಡಿಮೆ ಮಾಡ್ಕೊಳ್ಳೋದ್ರ ಜೊತೆಯಲ್ಲಿ ದೇಹದಲ್ಲಿರುವಂತಹ ಅನಗತ್ಯ ಕೊಬ್ಬನ್ನ ಕರಗಿಸಿ ನಮ್ಮ ದೇಹದ ಬೊಜ್ಜನ್ನ ಕರಗಿಸೋದಕ್ಕೆ ಕೂಡ ಸಹಾಯ ಆಗುತ್ತೆ. ಸೊ ಯಾರಿಗೆ ತೂಕ ಕಡಿಮೆ ಮಾಡ್ಕೊಳ್ಬೇಕು ಅಂತ ಇರುತ್ತೆ ಅಂತವ್ರು ಕೂಡ ಈ ಮಿಶ್ರಣವನ್ನ ಬಳಸಬಹುದು. ಹಾಗೇನೆ ನಮ್ಮ ಇಮ್ಯುನಿಟಿಯನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಕೂಡ ತುಂಬಾನೇ ಸಹಾಯ ಆಗುತ್ತಿದ್ದು. ರೋಗ ನಿರೋಧಕ ಶಕ್ತಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ. ಸೊ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿಕೊಳ್ಬೇಕಾದ್ರೆ ಕೂಡ ನಾವು ಈ ದೊಡ್ಡಪತ್ರೆ ಎಲೆ ಮತ್ತೆ ಉಪ್ಪಿನ ಮಿಶ್ರಣವನ್ನ ಬಳಸಬಹುದು. ಇನ್ನೊಂದು ತುಂಬಾನೇ ಮುಖ್ಯವಾದ ಬೆನಿಫಿಟ್ ಹೇಳಲೇಬೇಕಾಗಿರೋದು ಅಂತ ಹೇಳಿದ್ರೆ ಶೀತ, ಕೆಮ್ಮು, ಕಫ, ಗಂಟಲು ನೋವು ಯಾವುದೇ ಇರ್ಲಿ ಎಲ್ಲದಕ್ಕೂ ಕೂಡ ಒಂದು ಬೆಸ್ಟ್ ಮನೆಮದ್ದಿದು ಈ ದೊಡ್ಡಪತ್ರೆ ಎಲೆ ಮತ್ತೆ ಉಪ್ಪಿನ ಮಿಶ್ರಣ. ಯಾವುದೇ ರೀತಿಯ ಕೆಮ್ಮು ಎಲ್ಲ ಇರ್ಲಿ, ಒಣ ಕೆಮ್ಮಿರ್ಲಿ ಅಥವಾ ಕಫದಿಂದ ಕೆಮ್ಮು ಬರ್ತಾ ಇದ್ರೆ, ತುಂಬಾನೇ ಕಫ ಕಟ್ಕೊಂಡಿದ್ರೆ ಎಲ್ಲದಕ್ಕೂ ಕೂಡ ಇದೊಂದು ಬೆಸ್ಟ್ ಮನೆಮದ್ದು. ಇದನ್ನ ನಾವು ಈ ರೀತಿ ಬಳಸಬಹುದು. ಅಥವಾ ಯಾವುದೇ ರೀತಿಯ ಮನೆಮದ್ದು ಮಾಡೋದಿದ್ರೆ, ಕಷಾಯ ಎಲ್ಲ ಮಾಡೋದಿದ್ರೆ ಅದರಲ್ಲಿ ಕೂಡ ನಾವು ಈ ದೊಡ್ಡಪತ್ರೆ ಎಲೆ ಮತ್ತೆ ಉಪ್ಪನ್ನ ಸೇರಿಸಿಕೊಳ್ಬಹುದು. ಇನ್ನು ಅಸ್ತಮಾ ಸಮಸ್ಯೆ ಇರೋರಿಗೆ ಕೂಡ ತುಂಬಾನೇ ಒಳ್ಳೆಯದಿದು. ಉಸಿರಾಟ ಸಂಬಂಧಿ ಎಲ್ಲ ಸಮಸ್ಯೆಗಳು ಪದೇ ಪದೇ ಕಾಡ್ತಾ ಇದ್ರೆ ಅವುಗಳನ್ನ ದೂರ ಇಡೋದಕ್ಕೆ ಕೂಡ ಇದು ಹೆಲ್ಪ್ ಆಗುತ್ತೆ. ಇವಾಗ ಇದನ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಬಹುದು ಮನೆಮದ್ದು ಅನ್ನೋದನ್ನ ನೋಡೋಣ. ಇಲ್ಲಿ ನಾನು ಒಂದು ದೊಡ್ಡಪತ್ರೆ ಎಲೆನ ತಗೊಂಡಿದ್ದೀನಿ. ಈ ದೊಡ್ಡಪತ್ರೆಯನ್ನ ಬೇರೆ ಬೇರೆ ಹೆಸರಿಂದ ಕೂಡ ಕರೀತಾರೆ. ಸಾಂಬಾರ್ ನಟ್ಟಿ, ಸಾಂಬಾರ್ ಬಳ್ಳಿ, ಹಾಗೇನೆ ಅಜ್ವೈನ್ ಎಲೆಗಳು ಎಲ್ಲಾ ರೀತಿಯ ಹೆಸರಿಂದ ಕೂಡ ಕರೀತಾರೆ. ಈ ಒಂದು ಎಲೆಯನ್ನ ತಗೊಂಡಿದ್ದೀನಿ. ಇದಕ್ಕೆ ಒಂದು 4 ಕಾಳು ಕಲ್ಲುಪ್ಪನ್ನ ಹಾಕೊಳ್ತಾ ಇದ್ದೀನಿ. ನಾವು ನಾರ್ಮಲ್ ಟೇಬಲ್ ಸಾಲ್ಟ್ಗಿಂತ ಕಲ್ಲುಪ್ಪನ್ನ ಬಳಸೋದು ತುಂಬಾನೇ ಒಳ್ಳೆಯದು. ಸೊ 4 ಕಾಳು ಕಲ್ಲುಪ್ಪನ್ನ ಹಾಕಿ ನಾವಿದನ್ನ ನಿಧಾನವಾಗಿ ಅಗದು ನುಂಗಬಹುದು. ರಸವನ್ನ ನುಂಗೋದ್ರಿಂದ ಈ ಎಲ್ಲ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಡೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ. ನೋಡಿದ್ರಲ್ಲ, ಒಂದು ದೊಡ್ಡಪತ್ರೆ ಎಲೆ ನಮ್ಮ ಮನೇಲಿದ್ರೆ ಯಾವ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಟ್ಕೊಳ್ಬಹುದು ಅಂತ ಹೇಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೇನೆ ಏನೇ ಸಜೆಷನ್ಗಳಿದ್ರು ಪ್ಲೀಸ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು.